ಎಲ್ಲರಿಗೆ ನಮಸ್ಕಾರ. ಲೈನಿಂಗು ಕಟ್ಟಿಂಗ್ ಆದಮೇಲೆ ಮೇನ್ ಪೀಸು ಯಾವ ಥರ ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದು ಹೊಸ್ದಾಗಿ ಯಾರಾದ್ರೂ ಟೈಲರಿಂಗ್ ಕಲಿತೀರಲ್ಲ ಅವ್ರಿಗೆ ಗೊತ್ತಾಗಲ್ಲ. ಯಾವ ಥರ ಕಟ್ ಮಾಡೋದು ಅನ್ನೋದು ಕನ್ಫ್ಯೂಷನಲ್ಲಿ ಇರುತ್ತೆ. ಸೊ ಕನ್ಫ್ಯೂಷನ್ ಬೇಡ. ಯಾಕಂದರೆ ಮೇನ್ ಪೀಸನ್ನ ನಾವು ಲೈನಿಂಗ್ ಕಟ್ಟಿಂಗ್ ಆದಮೇಲೆ ಮೇನ್ ಪೀಸನ್ನ ಫಸ್ಟು ನಾವು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋಬೇಕು. ಯಾಕೆ ಸ್ಲೀವ್ಸ್ ಅಂದರೆ ಫಸ್ಟ್ ಏನು ಗೊತ್ತಾ, ನಾವು ದೊಡ್ಡ ಬಾರ್ಡ್ರ್ ಸ್ಲೀವ್ ಈ ಥರ ಬಾರ್ಡ್ರ್ ಬಂದಿರಿದ್ರೆ ದೊಡ್ಡ ಬಾರ್ಡ್ರ್ ಸ್ಲೀವ್ಸ್ ಕಡೆ ಅಂತ ಅನ್ಕೋಬೇಕು. ಚಿಕ್ಕ ಬಾರ್ಡ್ರ್ ಬೆನ್ನಿಗೆ ಯೂಸ್ ಮಾಡ್ಕೋಬೇಕು. ಕನ್ಫ್ಯೂಷನ್ ಮಾಡ್ಕೊಂಡು ಬೆನ್ನುದೇ ಸ್ಲೀವ್ಸ್ ಕಟ್ ಮಾಡೋದು, ಸ್ಲೀವ್ಸ್ ಬೆನ್ನು ಕಟ್ ಮಾಡೋದು ಈ ಥರ ಮಾಡೋಕ್ಕೆ ಹೋಗ್ಬಾರ್ದು. ಫಸ್ಟು ಒಂದು ಸರ್ತಿ ಒಂದೆರಡು ನಿಮಿಷ ನಾವು ಕ್ಲಾತನ್ನು ನೋಡ್ಕೋಬೇಕು. ಯಾಕಂದರೆ ಡೈರೆಕ್ಟಾಗಿ ಅರ್ಜೆಂಟಲ್ಲಿ ಕಟ್ಟಿಂಗನ್ನು ಮಾಡೋಕ್ಕೆ ಹೋಗ್ಬಾರ್ದು. ನಿಧಾನವಾಗಿ ಕ್ಲಾತನ್ನು ಅಬ್ಸರ್ವ್ ಮಾಡಿ, ಕ್ಲಾತಲ್ಲಿ ಎಲ್ಲ ಡ್ಯಾಮೇಜ್ ಇದೆಯಾ ಇಲ್ಲ ಉಲ್ಟಾ ಸೀದಾ ಏನಿದೆ ಅದೆಲ್ಲ ನೋಡಿಕೊಂಡು ಲೈನಿಂಗ್ ಕಟ್ಟಿಂಗ್ ಮಾಡಿರ್ತೀವಲ್ಲ ಅದನ್ನು ಮೇನ್ ಪೀಸ್ ಮೇಲೆ ಇಟ್ಕೊಂಡು ಅದನ್ನು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಕಟ್ಟಿಂಗನ್ನು ಮಾಡ್ಕೋಬೇಕು. ಬಾರ್ಡ್ರ್ ಸ್ಯಾರೀಸ್ ಬಂದರೆ, ಬಾರ್ಡ್ರ್ ಬ್ಲೌಸಸ್ ಬಂದರೆ ದೊಡ್ಡ ಬಾರ್ಡ್ರನ್ನ ಸ್ಲೀವ್ಸ್ಗಂತ ತೆಗಿಬೇಕು. ಇನ್ನು ಬ್ಯಾಕ್ ಸೈಡು ಬೆನ್ನಿಗೆ ಚಿಕ್ಕ ಬಾರ್ಡ್ರು, ಇದು 2.5 ಇಂಚು 2 ಇಂಚು ಬಾರ್ಡ್ರ್ ಬರ್ತವೆ, ಅದು ಬೆನ್ನಿಗೆ ಯೂಸ್ ಮಾಡ್ಕೋಬೇಕು. ನಾವು ರೈಟ್ ಸೈಡ್ ಕಟ್ ಮಾಡ್ಕೊತೀವಿ, ಅದು ಏನಂದರೆ ಮೇನ್ ಪೀಸ್ ಇದೆಯಲ್ಲ ರೈಟ್ ಸೈಡ ಲೆಫ್ಟ್ ಸೈಡ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ನಾವು ಯಾವ ಥರ ಕಟ್ಟಿಂಗ್ ಮಾಡಿದೀವೋ ಅದೇ ಥರ ಸ್ಟಿಚಿಂಗ್ ಮಾಡೋ ಸಮಯದಲ್ಲಿ ಕೂಡ ಉಲ್ಟಾ ಸೀದಾ ನೋಡಿಕೊಂಡೆ ಸ್ಟಿಚಿಂಗ್ ಮಾಡಬೇಕು. ಸೀದಾ ಇರೋದು ರೈಟ್ ಸೈಡ್ ಇರೋದು ಮೇಲೆ ಬರಬೇಕು, ರಾಂಗ್ ಸೈಡ್ ಇರೋದು ಲೈನಿಂಗ್ ಅಟ್ಯಾಚ್ ಆಗಬೇಕು, ಅದನ್ನು ನೋಡ್ಕೋಬೇಕು. ಮತ್ತು ಕ್ಲಾತಲ್ಲಿ ಎಲ್ಲನೂ ರಿಂಕಲ್ಸ್ ಬಂದಿದೆಯಾ, ರಿಂಕಲ್ಸ್ ಇದ್ದರೆ ಒಂಚೂರು ಐರನ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಐರನ್ ಇಲ್ಲಾಂದರೆ ಕೈಲಿಂತಲೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡು ನೀಟಾಗಿ ನಿಧಾನವಾಗಿ ಒಂದು ಸ್ವಲ್ಪ ಟೈಮು ಸ್ಪೆಂಡ್ ಮಾಡಬೇಕು ಹೊಸ್ದಾಗಿ ಕಲಿಯೋರೆಲ್ಲರೂ. ಯಾಕಂದರೆ ಅರ್ಜೆಂಟಲ್ಲಿ ಯಾವುದು ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ಕಟಿಂಗ್ ಮಾಡೋ ಸಮಯದಲ್ಲಿ ಲೈನಿಂಗಂತೆ ಒಂದು ಅರ್ಧ ಇಂಚು ಮೇನ್ ಶೋಲ್ಡ್ರಲ್ಲಿ 1-2 ಇಂಚು ಹೆಚ್ಚಿಗೆ ಇಟ್ಕೋಬೇಕು ಆ ಪೋರ್ಷನಲ್ಲಿ. ಯಾಕಂದರೆ ಜಾಸ್ತಿ ಇಟ್ಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡೋ ಸಮಯದಲ್ಲಿ ಪ್ರಾಬ್ಲಮ್ ಆಗೋಲ್ಲ. ಒಂದು ವೇಳೆ 5 ಇಂಚು ನೀವು ಶೋಲ್ಡ್ರ್ ಇಟ್ಕೊಂಡಿದ್ದೀರಿ ಲೈನಿಂಗಲ್ಲಿ ಅಂದರೆ ಮೇನ್ ಪೀಸಲ್ಲಿ ಒಂದು 6.5-7 ಇಂಚು ಇಟ್ಕೋಬೇಕು, ಏನು ಪ್ರಾಬ್ಲಮ್ ಆಗೋಲ್ಲ. ಮಿಕ್ಕಿದ ಭಾಗದಲ್ಲಿ ಮಾತ್ರ ಒಂದು ಅರ್ಧ ಇಂಚು ಸಾಕು. ಮಾತ್ರ ಮೇಲೆ ಮಾತ್ರ ನೆನ್ಪಿಟ್ಕೋಬೇಕು, ನೆಕ್ಕನ್ನು ಕಟಿಂಗ್ ಮಾಡ್ಕೋಬಾರ್ದು. ನೆಕ್ಕು ಸ್ಟಿಚಿಂಗ್ ಆದಮೇಲೆ, ನೆಕ್ಕು ಅಟ್ಯಾಚ್ ಆದಮೇಲೆ ಕಟಿಂಗ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ನೆಕ್ಕನ್ನು ಮೇನ್ ಪೀಸನ್ನು ಕಟಿಂಗನ್ನು ಮಾಡಬಾರ್ದು, ಇದನ್ನು ನೆನ್ಪಿಟ್ಕೋಬೇಕು. ಬ್ಯಾಕ್ ಪಾರ್ಟ್ ಆದಮೇಲೆ ಫ್ರಂಟ್ ಪಾರ್ಟು. ಇನ್ನು ಏನೇನೋ ಕಟಿಂಗು ಪ್ರಿನ್ಸಸ್ ಕಟ್ ಆಗಲಿ, ಕಟೋರ್ ಆಗಲಿ, ನಾರ್ಮಲ್ ಕಟ್ ಆಗಲಿ, ಯಾವ ಕಟ್ಟಿದ್ರೂ ಕೂಡ ಫ್ರಂಟಲ್ಲೇ ನಿಮಗೆ ಚೇಂಜಸ್ ಇರುತ್ತೆ. ಬ್ಯಾಕ್ ಪಾರ್ಟು ಸ್ಲೀವ್ಸ್ ಮಾತ್ರ ಎಲ್ಲ ಕಟ್ಟಿಂಗ್ಗಳಿಗೆ ಒಂದೇ ಥರ ಇರುತ್ತೆ. ಇವಾಗ ನನಗೆ ಇದು ಕ್ರಾಸ್ ಕಟಿಂಗ್ ಇದೆ. ಕ್ರಾಸ್ ಕಟಿಂಗ್ ಬ್ಲೌಸ್ನ ನಾನು ಮೇನ್ ಪೀಸು ನನ್ನ ಕಡೆ ಓಪನ್ ಹಾಕ್ಕೊಂಡಿದ್ದೀನಿ, ಆಪೋಸಿಟು ಕ್ಲೋಸ್ ಇದೆ. ಒಂದು ವೇಳೆ ಬ್ಯಾಕ್ ಓಪನ್ ಇದ್ದರೆ ಕ್ಲೋಸ್ ನಮ್ಮ ಕಡೆ ಇರುತ್ತೆ, ಬ್ಯಾಕ್ ಸೈಡ್ ಆಪೋಸಿಟಲ್ಲಿ ಓಪನ್ ಬರುತ್ತೆ. ಇದು ಕ್ರಾಸ್ ಕಟಿಂಗ್ ಬ್ಲೌಸು. ಈ ಕಟಿಂಗ್ ಎಲ್ಲ ಫುಲ್ಲು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ, ಲಿಂಕು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ, ಹೋಗಿ ನೀವು ಫುಲ್ ವಿಡಿಯೋನ ಕೂಡ ನೋಡ್ಬೋದು. ಇದು ಕ್ರಾಸ್ ಕಟಿಂಗ್ ಬ್ಲೌಸು. ಯಾರಾದರೂ ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ ರೆಗ್ಯುಲರಾಗಿ ಫಾಲೋ ಮಾಡ್ತಾರೆ ಅವ್ರಿಗೆ ಇದು ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್, ಇದು ನಾವು ನೋಡಿದ್ದೀವಿ ಅನ್ನೋದು. ಸೊ ಈ ಥರ ಕ್ರಾಸ್ ಕಟಿಂಗ್ ಇಟ್ಕೊಂಡು ನಿಧಾನವಾಗಿ ನೀಟಾಗಿ ಸ್ವಲ್ಪ ಮೇಲೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಮತ್ತು ಸೈಡಲ್ಲಿ ಕೂಡ ನೋಡಿರಿ ಸ್ವಲ್ಪ ಒಂದು ಬೆರಳಷ್ಟು ಇಷ್ಟು ಸ್ವಲ್ಪ ಹೆಚ್ಚಿಗೆ ಇಟ್ಕೋಬೇಕು. ಯಾಕಂದರೆ ಯಾವುದು ಕೂಡ ಶೋಲ್ಡ್ರದಲ್ಲಿ ಯಾವ ಕಾರಣಕ್ಕೂ ಈವನ್ ಆಗಿ ಕಟ್ಟಿಂಗನ್ನು ಮಾಡಬಾರ್ದು. ಯಾಕಂದರೆ ಆ ಕಟಿಂಗ್ ಮಾಡಿದ್ರೆ ನೀವು ಅಟ್ಯಾಚ್ ಮಾಡೋ ಸಮಯದಲ್ಲಿ ನಿಮಗೆ ಸರಿಯಾಗಿ ಬ್ಲೌಸು ಫಿನಿಶಿಂಗು ಬರಲ್ಲ. ಸೊ ಅದಕ್ಕೆ 1 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಶೋಲ್ಡ್ರ್ ಹತ್ರ ಕನ್ಫರ್ಮ್ 100% ಅದು ಹೆಚ್ಚಿಗೆ ಇಟ್ಕೊಳ್ಳೇಬೇಕು. ಅದು ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಸ್ಟಿಚಿಂಗ್ ಸಮಯದಲ್ಲಿ. ಮಿಕ್ಕಿದ ಎಲ್ಲ ಭಾಗದಲ್ಲಿ ಕೂಡ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಇದು ಫ್ರಂಟ್ ಪಾರ್ಟು. ಕ್ರಾಸ್ ಬೆಲ್ಟನ್ನು ಎಲ್ಲನೂ 2 ಸೇರಿಸಿ ಹಾಕಿದ್ದೀನಿ. ಡೌನಿಗೆ ಕ್ರಾಸ್ ಬೆಲ್ಟ್ ಹಾಕಿದ್ದೀನಿ, ಮೇಲೆ ಕ್ರಾಸ್ ಕಟ್ಟಿಂಗಲ್ಲಿ ಬ್ಲೌಸನ್ನು ಹಾಕಿದ್ದೀನಿ ಫ್ರಂಟ್ ಪಾರ್ಟನ್ನು ಮಾತ್ರ. ಇನ್ನು ಇದು ಕ್ರಾಸ್ ಬೆಲ್ಟ್ ನೋಡಿರಿ. ಪೀಸು ಎಲ್ಲ ಅಡ್ಜಸ್ಟ್ಮೆಂಟ್ ಅಂಬೋದು ನಾವು ನಿಧಾನವಾಗಿ ನೀಟಾಗಿ ನೋಡಿಕೊಂಡೆ ಕಟ್ಟಿಂಗ್ ಮಾಡಬೇಕಾಗುತ್ತೆ. ಅರ್ಜೆಂಟಲ್ಲಿ ಆ ಥರದಲ್ಲಿ ಯಾವುದೂ ಕೂಡ ಮಾಡೋಕ್ಕೆ ಹೋಗಬೇಡಿ, ಸರಿನಾ. ಪೀಸು ಒಂದು ವೇಳೆ ಸ್ವಲ್ಪ ಲೂಸ್ ಇತ್ತು, ತೆಳು ಕ್ಲಾತ್ ಬಂತಂದರೆ ಅದಕ್ಕೆ ಪಿನ್ ಅಪ್ ಮಾಡ್ಕೊಳ್ಳಿ. ಅಲ್ಲಲ್ಲಿ ಗುಂಡು ಪಿನ್ ಸಿಗ್ತಾವಲ್ಲ, ಪಿನ್ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ಈ ಥರ ಕಟ್ಟಿಂಗ್ ಮಾಡಿದ ಪೀಸ್ಗಳನ್ನ ನೀವು ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ವೇಸ್ಟೇಜ್ ಎಲ್ಲ ಒಂದು ಕಡೆ ಮಾಡಿ, ಮೇನ್ ಪೀಸ್ ನಾವು ಏನು ಕಟಿಂಗ್ ಮಾಡಿದ್ವಲ್ಲ 4 ಬರ್ತವೆ, ಸ್ಲೀವ್ಸು, ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ಕ್ರಾಸ್ ಬೆಲ್ಟು. ಈ 4 ಪಾರ್ಟ್ಗಳನ್ನು ಒಂದಲ್ಲೇ ಕಟ್ಟಿ ಇಟ್ಕೋಬೇಕು. ಎಕ್ಸ್ಟ್ರಾ ಪೀಸ್ ಏನಿದೆಯಲ್ಲ ಎಕ್ಸ್ಟ್ರಾ ಅದು ಒಂದು ಸೈಡ್ ಕಟ್ಕೋಬೇಕು. ಯಾಕಂದರೆ ಎಲ್ಲ ಸೇರಿ ಮಿಕ್ಸ್ ಮಾಡಿ ಕಟ್ಟಿಟ್ಕೊಂಡ್ರೆ ನೀವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಈ 4 ಮಾತ್ರ ಒಂದು ಕಡೆ ಈ ಥರ ಸುತ್ತಿ ಒಂದು ದಾರ ತೊಗೊಂಡು
ಇದನ್ನು ನೀಟಾಗಿ, ಯಾಕಂದರೆ ಇದು ಮೇನು ನಿಮ್ಗೆ ಸ್ಟಿಚಿಂಗ್ ಮಾಡೋ ಮಾತ್ರ ಇದು ಬರುತ್ತೆ, ಯೂಸ್ ಆಗುತ್ತೆ. ಇನ್ನು ಏನು ವೇಸ್ಟೇಜ್ ಇದೆ ಅಲ್ಲ, ಅದು ವೇಸ್ಟೇಜು, ಅದು ನಿಮಗೆ ಉಕ್ಸ್ ಪಟ್ಟಿಗೆ, ಆಯ್ ಪಟ್ಟಿಗೆ ಮತ್ತು ನೆಕ್ ಪಟ್ಟಿಗಳಿಗೆ ಇದು ಯೂಸ್ ಆಗುತ್ತೆ. ಸರಿನಾ? ಈ ಥರ ಮಾಡಿಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಇರಲ್ಲ. ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಕಲಿಯೋದೇ ಹೊಸ್ದಾಗಿ ಕಲ್ತಿರ್ತೀರ, ಮತ್ತು ಇದೆಲ್ಲ ಕನ್ಫ್ಯೂಷನ್ ಆಗಿ ಯಾವ್ದು ತೊಗೊಳ್ಳೋದು ಯಾವ್ದು ಮಾಡೋದು ಅನ್ನೋದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಈ ಥರ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಇದಾಗುತ್ತೆ. ಬ್ಲೌಸ್ ಯಾವ್ದು ಮೆಜರ್ಮೆಂಟ್ ಇದೆ ಅದರಲ್ಲಿ 2 ಸೇರಿ ಈ ಥರ ಇಟ್ಕೊಂಡು ನೀಟಾಗಿ ಸುತ್ಕೋಬೇಕು. ಈ ಥರ ಇಟ್ಕೊಂಡ್ರೆ ನಿಮಗೆ ಈ ಕೆಲಸ ಮಾಡಬೇಕಾದ್ರೆ ಈಸಿಯಾಗಿ ಬರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾನ ಟೈಲರಿಂಗ್ ಹೊಸದಾಗಿ ಕಲಿತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಯಾರಿಗೊಬ್ರಿಗೆ ಯೂಸ್ ಆಗುತ್ತೆ ಈ ಥರ ಮಾಡ್ಕೊಳ್ಳೋದು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ.